ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇಂದಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ಸರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ರಕ್ತದಾನ ದಿನದ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆಯನ್ನು ಕುರಿತು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಸರ್, ಪ್ರತಿ ವರ್ಷ ಜೂನ್ 14 ಈ ಒಂದು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಏನ್ ಸರ್, ಯಾಕೆ ಈ ಒಂದು ಪ್ರತಿ ವರ್ಷ ಈ ಜೂನ್ 14 ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ, ಮತ್ತೆ ಈ ಒಂದು ದಿನದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸಬಹುದಾ ಸರ್? ದಿನದ ಮುಖ್ಯ ಮಹತ್ವ ಏನು ಅಂದ್ರೆ, ಜೂನ್ 14 ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅಂತ ABO ಬ್ಲಡ್ ಗ್ರೂಪ್. ಈಗ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಬ್ಲಡ್ ಗ್ರೂಪ್ ಅಂದ್ರೆ ABO ಅಂತ ಹೇಳ್ತೀವಲ್ಲ, ಅದನ್ನ ಕಂಡಿಡಿದವರು ಕಾರ್ಲ್ ಲ್ಯಾಂಡ್ ಸ್ಟೀನರ್. ಅವರ ಒಂದು ನೆನಪಿಗೋಸ್ಕರ ಒಂದು, ಹಾಗೆ ಈ ರಕ್ತದಾನದ ಮಹತ್ವ ತಿಳಿಸ್ಕೊಡಕ್ಕೆ, ರಕ್ತದಾನಿಗಳನ್ನ ಅಭಿನಂದಿಸ್ಲಿಕ್ಕೆ ಮತ್ತು ರಕ್ತದಾನದ ಸೇಫ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ, ಸೇಫ್ ಬ್ಲಡ್ ಅಂತ, ಸುರಕ್ಷಿತವಾದ ಒಂದು ರಕ್ತದಾನವನ್ನ ಮಾಡಲಿಕ್ಕೆ ಜನಗಳನ್ನ ಪ್ರೇರೇಪಿಸಿ ಅವ್ರನ್ನ ಅಭಿನಂದಿಸೋದಕ್ಕೋಸ್ಕರ ಈ ರಕ್ತದಾನದ ಜೂನ್ 14 ವಿಶ್ವ ರಕ್ತ ದಿನವನ್ನು ಆಚರಿಸಬೇಕು ಅಂತ ಪ್ರಾರಂಭ ಮಾಡಲಾಯ್ತು. ಇದು ಮೂಲತಃ ಅಮೆರಿಕದಲ್ಲಿ ಮೊದಲು ಶುರು ಆಗಿದ್ದು, ಆಮೇಲೆಲ್ಲ ಇದಾಯ್ತು. ಈ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅವ್ರಿಗೆ ಈ ಬ್ಲಡ್ ಗ್ರೂಪ್ ಕಂಡಿದ್ದಕ್ಕೆ 1925 ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಬಂತು. ಇದು ಮುಖ್ಯವಾದ ಕಾರಣ ನಾವು ಜೂನ್ 14 ನಾವು ಇದನ್ನ ಆಚರಿಸೋದಕ್ಕೆ. ಓಕೆ ಸರ್, ಈ ಒಂದು ರಕ್ತದಾನಿಗಳ ದಿನವನ್ನ ಪ್ರತಿ ವರ್ಷ ಕೂಡ ಒಂದೊಂದು ಘೋಷವಾಕ್ಯ ಅಥವಾ ಒಂದು ಥೀಮ್ ಅನ್ನು ಇಟ್ಕೊಂಡು ಆಚರಣೆ ಮಾಡ್ತಾರೆ. ಸೊ ಅದೇ ರೀತಿ ಈ ವರ್ಷ 2026 ಯಾವ ಒಂದು ಥೀಮ್ ಅಥವಾ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಈ ಒಂದು ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್? ಈ ಸರಿ ಘೋಷವಾಕ್ಯ ಬಹಳ ಚೆನ್ನಾಗಿದೆ. ಏನಂದ್ರೆ, 1 ಡ್ರಾಪ್ ಆಫ್ ಹ್ಯುಮ್ಯಾನಿಟಿ ಗಿವ್ ಬ್ಲಡ್ ಸೇವ್ ಲೈವ್ಸ್ ಅಂತ. ಅಂದ್ರೆ ಮನುಷ್ಯತ್ವದ ಒಂದು ಹನಿ ರಕ್ತದಾನ ಮಾಡಿ ಜೀವ ಉಳಿಸಿ ಅನ್ನೋ ಒಂದು ಘೋಷವಾಕ್ಯದಿಂದ ಮಾಡಿದ್ದಾರೆ. ಇದು ಬಹಳ ಅದ್ಭುತವಾಗಿದೆ ಅನ್ಸುತ್ತೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಮನುಷ್ಯತ್ವ ಅಂದ್ರೆ ಏನಾಗ್ಬಿಟ್ಟಿದೆ, ಎಲ್ಲ ಸ್ವಾರ್ಥದಿಂದಿದ್ದಾರೆ. ಮೂಲತಃ ಈ ರಕ್ತದಾನ ಅನ್ನೋದು ನಿಸ್ವಾರ್ಥವಾದ ನಿರಪೇಕ್ಷವಾದ ಒಂದು ಕೆಲಸ. ಆದ್ರಿಂದ ಇದು ಬಹಳ ಚೆನ್ನಾಗಿ ಹೊಂದುತ್ತೆ. ಮನುಷ್ಯತ್ವ ಇದ್ದವರು, ಮಾನವೀಯತೆಯ ಪ್ರಜ್ಞೆ ಇದ್ದವರು ಎಲ್ಲರೂ ರಕ್ತದಾನಕ್ಕೆ ಮುಂದೆ ಬರಬೇಕು ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಹಾಗಾದ್ರೆ ಈಗ ತಾವು ಹೇಳಿದ್ರಿ, ಈ ವರ್ಷದ ಥೀಮ್ ಹೇಳಿದ್ರಿ, ಮತ್ತೆ ಈ ವಿಶ್ವ ರಕ್ತದಾನ ದಿನವನ್ನ ಯಾಕೆ ಜೂನ್ 14 ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ಸರ್, ರಕ್ತದಾನದ ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ ಸರ್? ರಕ್ತದಾನ ಮಾಡೋದ್ರಿಂದ ಏನು? ರಕ್ತದಾನ ಬಹಳ ಮಹತ್ವವಾದ್ದು. ಈಗಾಗಲೇ ಬಹಳ ಜನಗಳಿಗೆ ಬಹಳ ರೀತಿಯಲ್ಲಿ ಹಲವಾರು ಪತ್ರಿಕೆಗಳ ಮೂಲಕ, ರೇಡಿಯೋಗಳ ಮೂಲಕ ಎಲ್ಲ ತಿಳ್ಕೊಂಡಿದ್ದೀರ. ಬಹಳ ಮುಖ್ಯ ಅದು. ಈಗಿನ ಆಧುನಿಕ ಇದಾಗ್ತಾ ಇರೋದಾಗೆ ಹೊಸ ರೀತಿ ಕಾಯಿಲೆಗಳು, ಹೊಸ ರೀತಿ ನಮಗೆ ಪೇಷಂಟ್ಗಳು ಬರ್ಲಿಕ್ಕೆ ಶುರು ಆಗಿದ್ದಾರೆ. ಬಹಳ ಮುಖ್ಯವಾದ್ದು ಅಂದ್ರೆ, ಈಗಿನ ಕಾಲದಲ್ಲಿ ಎಲ್ಲ ಸ್ಪೀಡ್ ಅಂದ್ಬಿಟ್ಟು ಹೈವೇಗಳಾಗ್ತಾ ಇದೆ, ದೊಡ್ಡ ದೊಡ್ಡ ರಸ್ತೆ ಆಗ್ತಾ ಇದೆ, ದೊಡ್ಡ ದೊಡ್ಡ ವಾಹನಗಳಾಗ್ತಾ ಇದೆ, ಸ್ಪೀಡ್ ವೆಹಿಕಲ್ಸ್ ಆಗ್ತಾ ಇದೆ. ಅದರಿಂದ ಯಾವಾಗಲೂ ಮುಂದುವರೆದ ರಾಷ್ಟ್ರಗಳಲ್ಲಿ ಸಾವಿಗೆ ಮೊದಲನೇ ಕಾರಣ ಅಪಘಾತ. ಆ ಒಂದು ಪರಂಪರೆ ಈಗ ನಮ್ಮ ದೇಶಕ್ಕೂ ಹರಡ್ತಾ ಇದೆ. ಸೊ ಅಪಘಾತ ಆದಾಗ ಬಹಳ ರಕ್ತ ಬೇಕಾಗ್ತದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಅಪಘಾತದಲ್ಲಿ 1 ಗಂಟೆನಲ್ಲಿ ಒಂದು ಪೇಷಂಟ್ಗೆ 30 ಯೂನಿಟ್ ಅಷ್ಟು ಬ್ಲಡ್ ಕೊಟ್ಟಿದ್ವಿ. ಈ ರೀತಿ ಅಪಘಾತಗಳಾಗ್ತದೆ. ಪೂರ್ಣ ರಕ್ತಸ್ರಾವ ಆಗಿರುತ್ತೆ. ಕೆಲವು ಸರಿ ದೇಹದಲ್ಲಿರೋ ಸಂಪೂರ್ಣ ಬ್ಲಡ್ ಹೋಗಿರೋದನ್ನ ರೀಪ್ಲೇಸ್ ಮಾಡಿ ನಾವು ಮನುಷ್ಯರನ್ನ ಈ ರಕ್ತದಾನದಿಂದ ಬದುಕಿಸಿರೋ ಉದಾಹರಣೆಗಳು ಉಂಟು. ಆದ್ರಿಂದ ಅಪಘಾತಗಳಲ್ಲಿ ಬಹಳ
ಇದಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ಈ ಪ್ರತಿಯೊಂದು ಹಲವಾರು ರೋಗಗಳಿಗೆ ರಕ್ತದಾನ ಬಹಳ ಇದೆ. ನಮ್ಮ ದೇಶದಲ್ಲಂತೂ ಅನಿಮಿಯಾ ಅನ್ಬಿಟ್ಟು ರಕ್ತ ಹೀನತೆಯಿಂದ ತುಂಬಾ ಜನ ಹೆಣ್ಮಕ್ಳು ಇದು ಮಾಡ್ತಾರೆ. ಹೆರಿಗೆ ಟೈಮಲ್ಲಿ ಅವ್ರಿಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೊಸ ಚಿಕಿತ್ಸೆ ಅಂದ್ರೆ ಈಗ ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್, ಈಗ ಲಿವರ್ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಹಾರ್ಟ್ ಟ್ರಾನ್ಸ್ಪ್ಲಾಂಟು, ಲಂಗ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತದೆ. ಇವೆಲ್ಲದಕ್ಕೂ ರಕ್ತದಾನ ಇಲ್ದಿರ, ರಕ್ತದ ಒಂದು ಕಣಗಳ ಒಂದು ದಾನ ಇಲ್ದಿರ ಆಗೋದೇ ಇಲ್ಲ. ಇನ್ನೊಂದು ನಮ್ಮ ಇದಕ್ಕೆ ಬಂದಿರೋದು ಅಂದ್ರೆ ಕ್ಯಾನ್ಸರ್ನ ಪ್ರತಿ ಹಂತದಲ್ಲೂ ಕೀಮೋಥೆರಪಿ ಆಗಲಿ, ರೇಡಿಯೋಥೆರಪಿ ಆಗಲಿ, ನಂತರದ ಅವರ ಜೀವನದಲ್ಲಿ ಇರ್ಲಿಕ್ಕಾಗ್ಲಿ ರಕ್ತದಾನ ಬಹಳ ಮುಖ್ಯ. ಈ ರೀತಿ ರಕ್ತದಾನ ಬಹಳ ಮಹತ್ವ ಪಡೆದಿದೆ. ಅದು ಈಗಿನ ಕಾಲಕ್ಕಂತೂ ಬಹಳ ಅವಶ್ಯಕವಾಗಿದೆ. ಸರ್, ಈಗ ಒಬ್ಬ ವ್ಯಕ್ತಿಯ ಒಂದು ರಕ್ತದಾನದಿಂದ ಎಷ್ಟು ಜನರ ಒಂದು ಜೀವನವನ್ನು ಉಳಿಸಬಹುದು ಸರ್? ಸಾಮಾನ್ಯವಾಗಿ ಒಂದು ರಕ್ತದ ಇದನ್ನ ನಾವು ವಿಂಗಡಿಸ್ತೀವಿ. ರಕ್ತ ಕಣಗಳು ಬೇರೆ, ರಕ್ತದಲ್ಲಿರೋ ನೀರಿನ ಅಂಶ ಬೇರೆ, ಅದಕ್ಕೆ ಪ್ಲಾಸ್ಮಾ ಅಂತ ಕಂಡುಹಿಡಿತೀವಿ. ಸೊ ರಕ್ತ ಕಣಗಳು ಈ ರಕ್ತ ಇಲ್ದಿದ್ದರೂ ಕೊಡ್ತೀವಿ. ಸಾಮಾನ್ಯ 3 ನಿಂದ 4 ರೋಗಿಗಳಿಗೆ ಕೊಡ್ಬೋದು. ರಕ್ತ ಕಣಗಳನ್ನ ಅನಿಮಿಯಾ ಅಂತ ಇರೋರಿಗೆ, ಈ ಆಕ್ಸಿಡೆಂಟ್ ಆದವ್ರಿಗೆಲ್ಲ ಪ್ಲಾಸ್ಮಾ ಕೊಡಬೇಕಾಗ್ತದೆ. ಮತ್ತೊಂದು ಪ್ಲೇಟ್ಲೆಟ್ಸ್ ಅಂತ ಇದೆ. ಪ್ಲೇಟ್ಲೆಟ್ಸ್ ನ ಸಾಮಾನ್ಯವಾಗಿ ಡೆಂಗು, ಆಮೇಲೆ ಕೆಲವು ಬ್ಲೀಡಿಂಗ್ ಡಿಸಾರ್ಡರ್ಸ್, ಆಕ್ಸಿಡೆಂಟ್ಸ್, ಪ್ರೀ ಆಪರೇಷನ್ ಎಲ್ಲ ಕೊಡಬೇಕಾಗ್ತದೆ. ಆಮೇಲೆ ಅದರಲ್ಲೂ ನಾವು ಕೆಲವು ಪ್ಲಾಸ್ಮಾದಲ್ಲೂ ಕೆಲವು ಸರಿ ಸಪರೇಟ್ ಮಾಡಿ ಕ್ರಯೋಪ್ರೆಸಿಪಿಟೇಟ್ ಅಂತ ಮಾಡ್ತೀವಿ. ಅದನ್ನ ಬ್ಲಡ್ ಫ್ಯಾಕ್ಟರ್ 8 ಕಡಿಮೆ ಇದ್ದಾಗ ಅಂತ ಅವರು ಹೆಮೋಫಿಲಿಯಾ ಅಂತ ಹೇಳ್ತೀವಿ, ಅವ್ರಿಗೆ ಕೊಡ್ಲಾಗ್ತದೆ. ಆದ್ರಿಂದ ರಕ್ತ 1 ಯೂನಿಟ್ ಇದರಿಂದ ಸಾಮಾನ್ಯ 3 ರಿಂದ 5 ಪೇಷಂಟ್ವರೆಗೂ ಹೆಲ್ಪ್ ಆಗ್ತದೆ. ಸರ್, ಈಗ ನಮ್ಮ ಒಂದು ದೇಶದಲ್ಲಿ ಈ ಒಂದು ರಕ್ತದ ಅವಶ್ಯಕತೆ ಮತ್ತು ಲಭ್ಯತೆಯ ಸ್ಥಿತಿ ಹೇಗಿದೆ ಸರ್? ರಕ್ತದ ಅವಶ್ಯಕತೆ ಏನಾಗಿದೆ, ನಮ್ಮ ದೇಶದಲ್ಲಿ ಈಗ ವಾರ್ಷಿಕವಾಗಿ ನಮಗೆ 1.5 ಕೋಟಿ ಯೂನಿಟ್ ಬೇಕಾಗಿದೆ. ಆದರೆ ರಕ್ತದಾನ ಮಾಡ್ತಾ ಇರೋರು ಈಗ ಬಹಳ ಈ ಥರ ಎಲ್ಲ ಪ್ರಚಾರ ಎಲ್ಲ ಮಾಡಿ ಇದು ಮಾಡೋದ್ರಿಂದ 1.3 crores ಅಷ್ಟು ರಕ್ತದಾನದಿಂದ ಬರ್ತಾ ಇದೆ. ಸೊ ಇನ್ನೂ 20 ಲಕ್ಷದಷ್ಟು ಕಡಿಮೆ ಇದೆ. ಆಮೇಲೆ ಇನ್ನು ರಕ್ತದಲ್ಲಿ ಏನಾಗ್ತದೆ, ನಮಗ್ ಬೇಕಾದೇ ಸಿಕ್ಕದಿಲ್ಲ. ನೀವೆಲ್ಲ ಬರೀ ರಕ್ತ ಗುಂಪುಗಳು ಬರೀ ABO ಅನ್ಕೊಂಡಿದ್ರಿ, 30 ತರ ರಕ್ತ ಗುಂಪುಗಳಿದೆ. ಅದರಿಂದ ಆಮೇಲೆ ಸಾಮಾನ್ಯವಾಗಿ ನೆಗೆಟಿವ್ ಗುಂಪುಗಳು ತುಂಬಾ ಕಷ್ಟ ಸಿಕ್ಕೋದು. ಆದ್ರಿಂದ ರಕ್ತದ ಅವಶ್ಯಕತೆ ಬಹಳ ಕಷ್ಟ ಆಗ್ತದೆ. ಸೊ 20 ಲಕ್ಷ ಕಡಿಮೆ ಇದೆ. ಅದ್ರ ಜೊತೆಗೆ ಈ ತರ ರೇರ್ ಗ್ರೂಪ್ಸ್ ಆದ್ರೆ ಇನ್ನೂ ಕಷ್ಟ ಆಗ್ತದೆ. ಆದ್ರಿಂದ ರಕ್ತದ ಅವಶ್ಯಕತೆ ತುಂಬಾ ಇದೆ. ಆಮೇಲೆ ಕರ್ನಾಟಕದಲ್ಲಿ ವಾರ್ಷಿಕವಾಗಿ 8 ಲಕ್ಷ ರಕ್ತ ಯೂನಿಟ್ ಬೇಕಾಗಿದೆ. ಈಗ ಪರಿಸ್ಥಿತಿ ಪರವಾಗಿಲ್ಲ. ಕಳೆದ 10 ವರ್ಷದಿಂದ ಬಹಳ ಕಷ್ಟ ಇತ್ತು. ಈಗ ಸ್ವಲ್ಪ ಕರ್ನಾಟಕದಲ್ಲಿ ಸುಧಾರಿಸಿದೆ. ಮೋರ್ ದೆನ್ 70% ಅಷ್ಟು ರಕ್ತದಾನಗಳು ಆರಾಮ್ ಬರ್ತಾ ಇದೆ. ಸರ್, ಈಗ ರಕ್ತದಾನವನ್ನ ಮಾಡಬೇಕು ಅಂತಂದ್ರೆ ಕನಿಷ್ಠ ಎಷ್ಟು ವಯಸ್ಸು ಮತ್ತೆ ಎಷ್ಟು ತೂಕ ಇರಬೇಕು ಸರ್? ಮಹಿಳೆಯರು ಮತ್ತು ಪುರುಷರು ಅನ್ನೋಕೆ ಸಂಬಂಧ, ಮಹಿಳೆಯರಾಗ್ಲಿ ಪುರುಷರಾಗಿರ್ಲಿ ಆರೋಗ್ಯವಂತ ಆಗಿರೋರು ಯಾರು ಬೇಕಾದ್ರೂ 18 ವರ್ಷದ ಮೇಲ್ಪಟ್ಟವರು ರಕ್ತದಾನ ಕೊಡ್ಬೋದು. ಇದಕ್ಕೆ ವಯಸ್ಸಿನ ಮಿತಿ ಸಾಮಾನ್ಯವಾಗಿ ನಾವು 60 ಅಂತ ಹಾಕೊಂಡಿದೆ ನಮ್ಮ ಇದ್ರ ಪ್ರಕಾರ. ಆದ್ರೆ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ರೆ ಎಷ್ಟು ಏಜ್ ಅಲ್ಲಾದ್ರೂ ಕೊಡ್ಬೋದು. ನಾನೇ ಒಬ್ರು 82 ವರ್ಷದೊಬ್ರು ಇವ್ರಿಗೆ ರಕ್ತದಾನ ಮಾಡಿದ್ರು. JSS ಅಲ್ಲಿ ಬಂದ್ರು, ಆರೋಗ್ಯವಾಗಿದ್ದರು. ಅವರಿಂದ ನಾನು ರಕ್ತದಾನ ನಾನೇ ಮಾಡಿಸಿ ತಗೊಂಡಿದ್ದೀನಿ. ಅದು ಒಂದು 10-12 ವರ್ಷದ ಹಿಂದ್ಗಡೆ. ಆಮೇಲೆ ಸಾಮಾನ್ಯ ತೂಕ 45 kg ಸಾಮಾನ್ಯ ಇರಬೇಕು. ಈಗ 45 ತಗೊಂಡ್ರೆ ನಾವು ರಕ್ತನ ವಿಂಗಡಣೆ ಮಾಡೋದಕ್ಕಾಗೋದಿಲ್ಲ. ಅದರಿಂದ 50 kg ಮೇಲಿರೋರು ಕೊಟ್ರೆ ಅದು ಅನುಕೂಲ ಆಗುತ್ತೆ. ಯಾಕೆಂದ್ರೆ ರಕ್ತ ವಿಂಗಡಣೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್ ಹತ್ರ ವಿಂಗಡಣೆ ಮಾಡ್ಲಿಕ್ಕೆ ನಮ್ಗೆ ಇಷ್ಟು ವಾಲ್ಯೂಮ್ ಅಂತ ಬೇಕು. ನಾವು ಸುಮ್ಮನೆ ಎಲ್ಲ ತಗೊಂಡ್ಬಿಡಕ್ಕಾಗಲ್ಲ. 45 kg ಇದ್ರೆ ಬರೀ ಅದ್ರಲ್ಲಿ 10% ಅಷ್ಟೇ ತಗೊಳಕ್ಕಾಗೋದು. ಅದರಿಂದ ಆದಷ್ಟು 50 kg ಮೇಲಿದ್ರೆ ಒಳ್ಳೇದು. ಸರ್, ಈಗ ಮಹಿಳೆಯರು ರಕ್ತದಾನ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಶೇಕಡಾವಾರು ಪ್ರಮಾಣ ಎಷ್ಟಿರಬೇಕು, ಎಷ್ಟಿಂದ ಎಷ್ಟಿದ್ರೆ ಅವರು ರಕ್ತದಾನವನ್ನು ಮಾಡಬಹುದು ಸರ್? ರಕ್ತದ ಪ್ರಮಾಣ ಎಲ್ಲರಿಗೂ ಕಾಮನ್. ಅದು 12 ಗ್ರಾಮ್ ಮೇಲೆ ಇರಬೇಕು. 12 ಗ್ರಾಮ್ ಕಡಿಮೆ ಇದ್ರೆ 12.5 ಗ್ರಾಮ್ಸ್ ಕಡಿಮೆ ಇದ್ರೆ ನಾವು ರಕ್ತ ತಗೊಳ್ಳಲ್ಲ. 12.5 ಗ್ರಾಮ್ಸ್ ಮೇಲೆ ಎಲ್ಲರಿಗೂ ಇರಬೇಕು, ಪುರುಷರು ಮತ್ತು ಮಹಿಳೆಯರು. ಅದಿದ್ರೆ ಅದೇ ಬಹಳ ಮುಖ್ಯ ನಮ್ಗೆ. ಅದಕ್ಕಿಂತ ಕಡಿಮೆ ಇದ್ರೆ ನಾವು ತಗೊಳ್ಳಿಕ್ಕಾಗೋದಿಲ್ಲ. ಸರ್, ರಕ್ತದಾನವನ್ನ ಎಷ್ಟು ಅವಧಿಗೊಮ್ಮೆ ಮಾಡಬಹುದು, ಹೇಗೆ ಸರ್? ರಕ್ತದಾನ 3 ರಿಂದ 4 ತಿಂಗಳಿಗೆ ಒಂದ್ಸರಿ ಕೊಡ್ಬೋದು. ವರ್ಷದಲ್ಲಿ ಒಂದು 3-4 ಸರಿ ಕೊಡ್ಬೋದು ಗಂಡಸರಾದ್ರೆ. ಹೆಣ್ಮಕ್ಳಾದ್ರೆ ವರ್ಷದಲ್ಲಿ ಒಂದು 3 ಸರಿ ಕೊಟ್ರೆ ಸಾಕು ಅಂತ. ಸರ್, ಈ ರಕ್ತದಾನ ಮಾಡೋದ್ರಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಒಂದು ಅನುಕೂಲಗಳೇನು, ಜೊತೆಗೆ ದುಷ್ಪರಿಣಾಮಗಳು ಅಂದ್ರೆ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ದಪ್ಪ ಆಗ್ಬಿಡ್ತೇವೆ. ಅನುಕೂಲ ತುಂಬಾ ಇದೆ. ಒಂದು ಏನಾಗುತ್ತೆ, ನೀವು ಕೊಟ್ಟಿರ್ತೀರಿ ರಕ್ತ, ದೇಹದ ಒಂದು ಪ್ರಕೃತಿ ನಿಯಮ ಏನು ಅಂದ್ರೆ ಏನಾದ್ರು ಓದ್ ಕೂಡಲೇ ಅದನ್ನ ಮತ್ತೆ
ಚೆನ್ನಾಗಿ ಸರಿಪಡಿಸ್ಕೊಳ್ಳೋ ಅಂಥದ್ದು. ಅದು ಒಂದು ಸ್ಟಿಮ್ಯುಲೇಷನ್ ತರ ಆಗ್ತದೆ ನಿಮ್ಮ ಬೋನ್ ಮ್ಯಾರೋ. ಅದಕ್ಕೆ ಅದರಿಂದ ಒಂದು ಹೊಸ ರಕ್ತ ಬಂದು ನಿಮ್ಮಲ್ಲಿ ಒಂದು ನವ ಚೈತನ್ಯ ಬಂದಂಗೆ ಆಗ್ತದೆ. ಎರಡನೇದು, ಈ ರಕ್ತದಾನ ಕೊಟ್ಟವರಲ್ಲಿ ಸಾಮಾನ್ಯ ಹೃದಯದ BP ಕಡಿಮೆ ಬರೋದಿಲ್ಲ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹಲವಾರು ಒಂದು ಕೆಲವು ಸ್ಟಡೀಸ್ ನಲ್ಲಿ ಹೇಳ್ತಾರೆ. ಅದೆರಡು. ಮೂರನೇದು, ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಆಗೋ ಸಂಭವಗಳು ಇದೆ ರಕ್ತದಾನ ನಿರಂತರವಾಗಿ ಕೊಡ್ತಾ ಇರ್ತಾರೆ. ಆಮೇಲೆ ಇದೆಲ್ಲದಕ್ಕಿಂತ ಮುಖ್ಯವಾದ್ದು ಅಂದ್ರೆ ಮಾನವ ಸಹಜವಾದ ಒಂದು ಆನಂದ, ಒಂದು ತೃಪ್ತಿ. ಮನುಷ್ಯನಿಗೆ ನಾ ಮನುಷ್ಯನಾಗಿದ್ದಕ್ಕೂ ಏನ್ ಮಾಡಿದೆ, ಏನ್ ಸಾರ್ಥಕ ಅನ್ನೋ ಒಂದು ಪ್ರಶ್ನೆ ಬಂದಾಗ ಯಾವುದೇ ನಿಸ್ವಾರ್ಥವಾಗಿ ಅಪೇಕ್ಷೆ ಇಲ್ಲದೆ ನಾವು ಒಂದು ದಾನ ಕೊಟ್ಟು ಅದರಿಂದ ಒಂದು 3-4 ಜೀವಗಳು ಬದುಕ್ತವೆ ಅಂತ ಒಂದು ಅನ್ನಿಸಿದಾಗ ಒಳಗಡೆ ಸಿಕ್ಕೋ ಆತ್ಮತೃಪ್ತಿ, ಆ ಆನಂದ ಈ ಎಲ್ಲದಕ್ಕಿಂತ ಮಿಗಿಲಾದದ್ದು. ಆ ಒಂದು ತೃಪ್ತಿ ಖಂಡಿತ ಈ ರಕ್ತದಾನದಿಂದ ಸಿಕ್ಕತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದರಿಂದ ರಕ್ತದಾನ ಬಹಳ ಶ್ರೇಷ್ಠ ದಾನ, ಅದು ಈಗಿನ ಯುಗಕ್ಕೆ ಅಂತ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಇದರಿಂದ ಏನು ಸೈಡ್ ಎಫೆಕ್ಟ್ ಆತರ ಆಗಂತ ಸಾಧ್ಯತೆ ಇಲ್ಲ. ರಕ್ತದಾನದ ದುಷ್ಪರಿಣಾಮ ಅಂದ್ರೆ 99%, 90% ಯಾವುದೇ ರೀತಿಯ ದುಷ್ಪರಿಣಾಮ ಇರಲ್ಲ. ಕೆಲವ್ರಿಗೆ ಏನಂದ್ರೆ ಬಹಳ ರಕ್ತದಾನ ಕೊಟ್ಟ ಮೇಲೆ ತಗೊಂಡವ್ರು ಹೇಳಿದ ಮಾತನ್ನ ಕೇಳ್ಬೇಕು, ಅದು ಬಹಳ ಮುಖ್ಯ. ತಕ್ಷಣ ಎದ್ದು ಓಡೋಗ್ಬಿಡೋದು ಎಲ್ಲ ಮಾಡಬಾರ್ದು. ರಕ್ತದಾನ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಪ್ರಾಬ್ಲಮ್ ಇರಲ್ಲ. ಸಾಮಾನ್ಯವಾಗಿ ಆಗೋದು ಅಂದ್ರೆ ತಲೆ ತಿರುಗಿ ಬರ್ತದೆ ಕೆಲವ್ರಿಗೆ. ಯಾಕೆಂದ್ರೆ ರೆಸ್ಟ್ ತಗೊಳ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಇದನ್ನ ಮಾಡಿದ್ರೆ ಸಾಮಾನ್ಯವಾಗಿ ಏನು ಆಗೋದಿಲ್ಲ. ಆಮೇಲೆ ಎಲ್ಲಿ ರಕ್ತದಾನ ತಗೊಂಡಿರ್ತೀವೋ ಆ ಜಾಗದಲ್ಲಿ ಸ್ವಲ್ಪ ನೋವು ಬರುತ್ತೆ. ಕೆಲವ್ರಿಗೆ ನೋವು ಬರ್ತದೆ, ಕೆಲವ್ರಿಗೆ ರಕ್ತ ಹೆಪ್ಪುಗಟ್ಕೊಳ್ತದೆ. ಅದೆಲ್ಲ ಸಾಮಾನ್ಯ, ಅದಾಗದೆ ಹೋಗ್ತದೆ. ಏನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಿಲ್ಲ. ಆ ತರ ಏನಾರಾದ್ರೆ ಅದು ತಕ್ಷಣ ಬಂದು ನಮ್ಮ ಡಾಕ್ಟರ್ಗಳನ್ನ ಭೇಟಿ ಮಾಡಿದ್ರೆ ಪರಿಹಾರ ಮಾಡ್ಕೊಡ್ತೀವಿ. ಸಾಮಾನ್ಯ ಏನು ತೊಂದರೆ ಆಗೋದಿಲ್ಲ. ಸರ್, ನಾವು ರಕ್ತದಾನ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಸರ್? ರಕ್ತದಾನ ಕೊಡ್ಲಿಕ್ಕೆ ಮುಂಚೆ ನೀವು ಚೆನ್ನಾಗಿ ನೀರು ಕುಡ್ದಿರ್ಬೇಕು, ಬಹಳ ಒಂದು ಲಘು ಉಪಹಾರ ಮಾಡಿರ್ಲೇಬೇಕು, ಹಿಂದಿನ ರಾತ್ರಿ ಒಳ್ಳೆ ನಿದ್ದೆ ಮಾಡಿರ್ಬೇಕು, ಅದು ಬಹಳ ಮುಖ್ಯ. ನಿದ್ದೆ ಚೆನ್ನಾಗಿ ಮಾಡಿ ಒಳ್ಳೆ, ಆಮೇಲೆ ಹೆಲ್ತ್ ಯಾವುದೇ ರೀತಿಯ ಕಾಯಿಲೆ ಇರಬಾರ್ದು. ಆಮೇಲೆ ಆಲ್ಕೋಹಾಲ್ ಆಗ್ಲಿ ಹಿಂದಿನ ದಿವಸ 24 hours ಬಿಫೋರ್ ಆಲ್ಕೋಹಾಲ್ ಕುಡಿದಿರಬಾರ್ದು, ಸ್ಮೋಕ್ ಮಾಡಿರಬಾರ್ದು. ಇವು ಆಮೇಲೆ ಹೆಲ್ತ್ ಬಗ್ಗೆ ಏನಾದ್ರು ಕಾಯಿಲೆ ಗೀಲೆ ಇದ್ರೆ ಖಂಡಿತ ಸ್ಪಷ್ಟಪಡಿಸಿ, ಆವಾಗ ನಾವು ತಗೊಳ್ಳೋದಿಲ್ಲ. ನಿಮ್ಮ ಆರೋಗ್ಯದ ಹಿಸ್ಟ್ರಿ ಮಾತ್ರ ಖಂಡಿತ ರಕ್ತದಾನ ಮಾಡಕ್ ಮುಂಚೆ ನಮಗ್ ಕೊಡಬೇಕು. ಆಮೇಲೆ ಭಯ ಪಡಬೇಡಿ, ಧೈರ್ಯವಾಗಿರಿ, ಏನು ಆಗೋದಿಲ್ಲ. ಅದು ಬರೀ ಒಂದು 10 ನಿಮಿಷದ ಒಂದು ಕಾರ್ಯ ಅಷ್ಟೇ. ಅಷ್ಟೇ ಸರ್, ಈಗ ರಕ್ತದಾನ ಮಾಡಿದ ನಂತರ ಈ ಒಂದು ರಕ್ತವನ್ನು ಹೇಗೆ ಟೆಸ್ಟ್ ಅಥವಾ ಪರೀಕ್ಷೆ ಮಾಡಲಾಗುತ್ತೆ ಸರ್? ರಕ್ತದಾನ ಮಾಡಿದ್ರೆ ಸಾಮಾನ್ಯ ಏನಂದ್ರೆ ಸಿನಿಮಾದಲ್ಲಿ ತೋರಿಸ್ದಂಗಲ್ಲ, ಹಿಂಗೆ ಒಂದ್ ಕಡೆ ಹೀರೋ ಬ್ಲಡ್ ಕೊಡೋದು, ಪಕ್ಕದಲ್ಲಿ ಒಂದು ರೋಗಿ ಇರೋದು, ಸೀದಾ ಅವರಿಗೆ ಹೋಗೋದು, ಆ ಒಂದು ಕ್ರಿಯೆ ಸಿನಿಮಾ ರೀತಿ ಅಲ್ಲ. ಒಂದು ರಕ್ತ ಕೊಟ್ರೆ ಅದನ್ನ ಪೂರ್ಣ ಪ್ರಮಾಣವಾಗಿ ನಾವು ಎಲ್ಲ ಪರೀಕ್ಷೆಗಳೆಲ್ಲ ಮಾಡಿ ಅದು ಸಂಪೂರ್ಣ ತಯಾರಾಗಿ ರೋಗಿಗೆ ಕೊಡಬಹುದು ಅನ್ನೋ ಸ್ಥಿತಿಗೆ ಕಡಿಮೆ ಅಂದ್ರೂ ನಮ್ಗೆ 24 ಗಂಟೆ ಬೇಕೇ ಬೇಕು. ಯಾಕೆಂದ್ರೆ ರಕ್ತ ತಗೊಂಡ್ಮೇಲೆ ನಾವು ಅದು ಯಾವ ಗುಂಪು ಅಂತ ನೋಡ್ಬೇಕು. ಆಮೇಲೆ ರಕ್ತದ ಆಗ್ಲೇ ಹೇಳದ್ನಲ್ಲ, ರಕ್ತದ ವಿಂಗಡಣೆ ಮಾಡಬೇಕು. ಏನಂದ್ರೆ ಕೆಂಪು ರಕ್ತ ಬೇರೆ, ಪ್ಲಾಸ್ಮಾ ಬೇರೆ, ಪ್ಲೇಟ್ಲೆಟ್ಸ್ ಬೇರೆ, ಆಮೇಲೆ ಕ್ರಯೋಪ್ರಿಸ್ಪಿರೇಟ್ ಮಾಡಿದ್ರೆ ಅದು ಬೇರೆ. ಇದೆಲ್ಲ ಮಾಡ್ಲಿಕ್ಕೆ ಒಂದು 7-8 ಗಂಟೆಗಳು ಬೇಕಾಗ್ತದೆ. ಇದಲ್ದಿರ ಕಾನೂನುಬದ್ಧವಾಗಿ ಕೆಲವೊಂದು ಟೆಸ್ಟ್ಗಳು ಮ್ಯಾಂಡೇಟರಿ ಅಂತ ಮಾಡಿದ್ದಾರೆ. ನಮ್ಮ ಗೈಡ್ ಲೈನ್ಸ್ ಅಂತ ಇದೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಇದೆ, ಈಗ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಂತ ಆಗಿದೆ. ಅವರು ಕೆಲವೊಂದು ಟೆಸ್ಟ್ಗಳನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. HIV, HBsAg ಅಂದ್ರೆ HIV ಏಡ್ಸ್ ಕಾಯಿಲೆ ಬರೋದು, HBsAg HCV ಇದೆಲ್ಲ ಜಾಂಡೀಸ್ ಬರುವಂತದ್ದು, MP ಮಲೇರಿಯಲ್ ಪ್ಯಾರಾಸೈಟ್, PDRL ಅಂತ ಈ ಲೈಂಗಿಕ ಇದ್ರ ರೋಗಗಳು ಹರಡೋದು. ಇವಿಷ್ಟು ಟೆಸ್ಟ್ಗಳನ್ನ ಮಾಡ್ದಿರ ನಾವು ಯಾರಿಗೂ ರಕ್ತ ಕೊಡೋಂಗೆ ಇಲ್ಲ ಕಾನೂನುವಾಗಿ. ಸೊ ಈ ಟೆಸ್ಟ್ಗಳನ್ನೆಲ್ಲ ಮಾಡ್ಲಿಕ್ಕೆ 3-4 ಗಂಟೆ ಬೇಕಾಗ್ತದೆ. ಸೊ ಇವೆಲ್ಲ ಮಾಡ್ಲಿಕ್ಕೆ ಸಾಮಾನ್ಯ 24 ಗಂಟೆ ಇಷ್ಟು ಟೆಸ್ಟ್ಗಳನ್ನ ನಾವು ಮಾಡಲೇಬೇಕು. ಅದ್ರ ಜೊತೆಗೆ ನಾವು ಬ್ಲಡ್ ಗ್ರೂಪ್ನ ಹಲವಾರು ರೀತಿ ಇದೆ ಅಂತೆಲ್ಲ ಪೇಷಂಟ್ ಇದರಲ್ಲೂ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಅದು 1 hour ತಗೊಳುತ್ತೆ. ಸೊ ಇವಿಷ್ಟು ಟೆಸ್ಟ್ಗಳನ್ನ ನಾವು ಖಂಡಿತ ಮಾಡ್ತೀವಿ ಪ್ರತಿಯೊಂದು ಯೂನಿಟ್. ಸರ್, ಈ ರಕ್ತವನ್ನು ಎಷ್ಟು ದಿನಗಳವರೆಗೆ ಸಂಗ್ರಹಿಸಿ ಇಟ್ಕೊಳ್ಬಹುದು ಸರ್? ಈ ರಕ್ತದ ಒಂದು ಕಾಪಾಡೋದಂದ್ರೆ ಎಷ್ಟು ದಿನ ನಾವು ಸ್ಟೋರೇಜ್ ಮಾಡಬಹುದು ಅನ್ನೋ ಪ್ರಶ್ನೆ ನಿಮ್ಗೆ. ಅದು ಈ ಕೆಂಪು ರಕ್ತ ಕಣಗಳಾದ್ರೆ ನಾವು 2 ರೀತಿ ಬ್ಯಾಗ್ ಇದೆ. ಒಂದು ಬ್ಯಾಗ್ ಅಲ್ಲಾದ್ರೆ 35 ದಿವಸ ಇರ್ಬೋದು, ಇನ್ನೊಂದು ಅಡ್ಸಾಲ್ ಸೊಲ್ಯೂಷನ್ ಅಂತ ಹಾಕಿರ್ತೀವಿ. ಆ ತರ ಬ್ಯಾಗ್ ಅಲ್ಲಾದ್ರೆ 42 ದಿವಸ ಇಡ್ಬೋದು. ಪ್ಲಾಸ್ಮಾ ಆದ್ರೆ -35 degrees ಅಲ್ಲಿ 1 year ಇರ್ಬೋದು, -70 degrees ಅಪ್ ಟು 5 years ಇಡ್ಬೋದು.
ಪ್ಲೇಟ್ಲೆಟ್ಸ್ ನ 22 ಡಿಗ್ರೀಸ್ ಅಲ್ಲಿ ಇರಬೇಕು. ಬರೀ 3 ರಿಂದ 5 ದಿವಸ ಅಷ್ಟೇ ಇರ್ಲಿಕ್ಕೆ ಸಾಧ್ಯ. ಇನ್ನು ವೈಟ್ ಬ್ಲಡ್ ಸೆಲ್ಸ್ ಎಲ್ಲ ಇದೆ, ಅವೆಲ್ಲ ಮ್ಯಾಕ್ಸಿಮಮ್ 24 ಅವರ್ಸ್ ಇಡಬಹುದು. ತಗೊಂಡ್ ಕೂಡಲೇ ಅವೆಲ್ಲ ರಕ್ತ ಮಾಡಿಬಿಡ್ಬೇಕು. ಅದೆಲ್ಲ ಬಹಳ ರೇರ್ ಆಗಿ ವಿಶೇಷವಾದ ಕಾಯಿಲೆಗಳಿಗೆ ಮಾತ್ರ ಉಪಯೋಗಿಸ್ತೀವಿ. ಸರ್, ಈ ಒಂದು ರಕ್ತ ಅಂತಕ್ಕಂಥದ್ದು ಯಾವ ರೋಗಿಗಳಿಗೆ ಒಂದು ಹೆಚ್ಚಿನ ಒಂದು ಅವಶ್ಯಕತೆ ಹೆಚ್ಚಾಗಿರುತ್ತೆ ಸರ್? ಆಗ್ಲೇ ಹೇಳಿದ್ನಲ್ಲ, ಈಗಿನ ಆಧುನಿಕ ಇದು ಅಪಘಾತ ಬಹಳ ಮುಖ್ಯ. ಈಗಿನ ಇದು ಪ್ರತಿಯೊಂದರಲ್ಲೂ ಅಪಘಾತ ಆದಾಗ ರಕ್ತದ ಅವಶ್ಯಕತೆ ಬಹಳ ಇರುತ್ತೆ. ಅದು ಎರಡನೇದು ಆಪರೇಷನ್ಸ್. ಸಾಮಾನ್ಯವಾಗಿ ತುಂಬಾ ಈಗ ಬಹಳ ತರ ಆಪರೇಷನ್ಗಳಾಗ್ಬಿಟ್ಟಿದೆ. ಪ್ರತಿಯೊಂದು ಆಪರೇಷನ್ಗೂ ಆದ್ರೂ ರಕ್ತ ಕೊಡೋದು ಸ್ವಲ್ಪ ಕಡಿಮೆ ಆಗಿದ್ರು ಆಪರೇಷನ್ಗಳು ಹೇಳಿದ್ನಲ್ಲ, ಈಗ ಟ್ರಾನ್ಸ್ಪ್ಲಾಂಟೇಶನ್ ಸರ್ಜರೀಸ್ ಅದರಲ್ಲಿ ಬಹಳ ಮುಖ್ಯ. ಆಮೇಲೆ ಹೆರಿಗೆ ಟೈಮಲ್ಲಿ, ಹೌದು, ಹೆರಿಗೆ ಟೈಮಲ್ಲಿ ರಕ್ತಸ್ರಾವ ಆಗಿ ತಾಯಂದಿರುಗಳಿಗೆ ಬಹಳ ತೊಂದರೆ ಆಗೋದು ಬಹಳ ಸಾಮಾನ್ಯ ಈ ಒಂದು ಇದರಲ್ಲಿ. ಆಮೇಲೆ ಕ್ಯಾನ್ಸರ್, ಆಗ್ಲೇ ಹೇಳಿದೆ, ಕ್ಯಾನ್ಸರ್ ಅದರಲ್ಲಿ ಸರ್ಜರಿ ಆದಾಗ, ಕೆಮೊಥೆರಪಿ ಆದಾಗ, ರೇಡಿಯೇಷನ್ ಆದಾಗ, ಮತ್ತೆ ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೀವಿ. ಆ ಟೈಮಲ್ಲೂ ಹಲವಾರು ಸಾರಿ ಅವ್ರಿಗೆ ಕ್ಯಾನ್ಸರ್ಗಳಿಗೆ ರಕ್ತಗಳು ಕಣಗಳು ಕಡಿಮೆ ಆಗಿ ಬಹಳ ಬೇಕಾಗ್ತಿರುತ್ತೆ ಕ್ಯಾನ್ಸರ್ ಅಲ್ಲಿ. ಆಮೇಲೆ ಬಹಳ ಇದು ಅಂದ್ರೆ ಮಕ್ಕಳಲ್ಲಿ ಕಾಂಜನೇಟಲ್ ಹಿಮೋಗ್ರಾಮ್ಸ್ ಅಂತ ಬರ್ತಾ ಇದೆ, ಹಿಮೋಪತಿ, ಹಿಮೋಗ್ಲೋಮಿನೋಪತೀಸ್ ಅಂತ, ಹಿಮೋಫಿಲಿಯಾ ಆಗ್ಲಿ, ಸಿಕಲ್ ಸೆಲ್ ಅನಿಮಿಯಾ ಆಗ್ಲಿ, ಥ್ಯಾಲೆಸಿಮಿಯಾ ಅಂತ ಎಲ್ಲ ಇದೆ. ಈ ತರ ಮಕ್ಕಳಿಗೆ ಪ್ರತಿ ತಿಂಗಳಿಗೆ 15 ದಿವಸಕ್ಕೆ ಬ್ಲಡ್ ಬೇಕಾಗ್ತಿರುತ್ತೆ. ಈ ಮಕ್ಕಳಿಗೆ ಈ ರೀತಿ ಹಲವಾರು ಕಾಯಿಲೆಗಳಿಗೆ ಆವಾಗವಾಗ ರಕ್ತದ ಅವಶ್ಯಕತೆ ಬೇಕಾಗ್ತಾ ಇರುತ್ತೆ. ಸರ್, ಯುವ ಜನರು ಈ ಒಂದು ರಕ್ತದಾನದಲ್ಲಿ ಹೇಗೆ ಭಾಗವಹಿಸಬಹುದು ಸರ್? ಯುವ ಜನರೇ ಈಗ ನಮ್ಮ ಆಸ್ತಿ, ನಮ್ಮ ದೇಶಕ್ಕೆ ಅವರೇ ಮುಂದೆ ಇರೋದು. ಈಗಿನ ಇದರಲ್ಲಿ 60% ಯುವ ಜನರು ಇದ್ದಾರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ. ಅವರು ಬಹಳ ಮುಖ್ಯ. ಯಾತಿಕೆ ಅಂದ್ರೆ ರಕ್ತದಾನಿ ಅಂದ್ರೆ ಯಾರು ಅಂದ್ರೆ ಆರೋಗ್ಯವಾಗಿ ಯಾವಾಗ್ಲೂ ನಿರಂತರವಾಗಿ ರೆಗ್ಯುಲರ್ ಆಗಿ ಯಾರು ರಕ್ತದಾನ ಮಾಡ್ತಾರೋ ಅಂತವರು ಶ್ರೇಷ್ಠ ರಕ್ತದಾನಿಗಳು ಅಂತ ಪರಿಗಣಿಸ್ತೀವಿ. ಇವರುಗಳು ಅವರು ಹೆಂಗ್ ಮೊದಲು ಧೈರ್ಯ ಇರಬೇಕು, ಭಯ ಇರಬಾರ್ದು. ಯಾವ ಯೋಜನೆಗಳು ಒಂದು ತಿಳ್ಕೊಳ್ಳಿ, ರಕ್ತದಾನ ಕೊಡೋದ್ರಿಂದ ಏನು ಆಗಲ್ಲ, ಅದು ಒಂದು ಬರೀ ಒಂದು 10 ನಿಮಿಷದ ಒಂದು ಕೆಲಸ ಅಷ್ಟೇ. ಒಂದ್ ಸ್ವಲ್ಪ ನೀಡ್ಲಾಗ್ತಾ ಇದೆ, ಒಂದ್ ಚೂರು ನೋವಾಗತ್ತಷ್ಟೇ. ಅದರಿಂದ ಯುವ ಜನರು ಮುಂದೆ ಬರಬೇಕು. ಅವರು ಹುಟ್ಟಿದ ಒಂದು ದಿನ ಏನೇನೋ ಬರ್ಡೇ ಇದು ಮಾಡ್ತೀರಾ, ಅವತ್ತಿನ ದಿವಸ ಕೊಡ್ಬೋದು. ತಂದೆ ತಾಯಿಗಳ ನೆನಪಿಗೆ ಅಥವಾ ಯಾರದೇ ಒಂದು ಪ್ರೀತಿ ಪಾತ್ರರಾದವರ ನೆನಪು ಕೊಡ್ಬೋದು. ಅಥವಾ ಒಂದು ಯುವ ಸಮೂಹ, ಒಂದು ಗುಂಪು ಅಂತ ಮಾಡಿಕೊಂಡು ಅವರೇ ಒಂದು 5-6 ಜನ ಒಟ್ಟಿಗೆ ಹೋಗಿ ಒಂದೊಂದು ವಿಶೇಷ ದಿನ, ಸಾಮಾನ್ಯ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಅಥವಾ ಯಾವ್ದಾದ್ರು ಹಬ್ಬದ ದಿವಸ ಹೋಗ್ಬಿಟ್ಟು ಸ್ವತಂತ್ರವಾಗಿ ಹೋಗ್ಬಿಟ್ಟು ರಕ್ತದಾನ ಕೇಂದ್ರಗಳಲ್ಲಿ ರಕ್ತಗಳನ್ನ ದಾನ ಮಾಡೋದು, ಇದನ್ನ ಬೆಳೆಸ್ಕೊಳ್ಬೇಕು. ಅವ್ರದೇ ಒಂದು ಇದು ಮಾಡಿಕೊಂಡು ಒಂದು ಗುಂಪು ಮಾಡಿ ವಾರ್ಷಿಕವಾಗಿ 1-2 ಬಾರಿ ಆದ್ರೂ ಅವ್ರು ರಕ್ತದಾನ ಮಾಡಿದ್ರೆ ಬಹಳ ನಮ್ಗೆ ಬಹಳ ರೋಗಿಗಳಿಗೆ ಉಪಯೋಗ ಆಗುತ್ತೆ. ಮಾಡಿದ್ದು ಒಂದು ಸಾರ್ಥಕತೆ ಇರುತ್ತೆ ಒಂದು ಮನುಷ್ಯ ಜನ್ಮದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸರ್. ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನವನ್ನು ನಾವು ಹೇಗೆ ಉತ್ತೇಜಿಸಬಹುದು ಸರ್? ಒಂದು ಪ್ರಚಾರ ಈಗ ಬಹಳಷ್ಟು ಆಗಿದೆ. ಎರಡನೇದು ಅರಿವು. ಏನಾಗ್ತಾ ಇದೆ ಅಂದ್ರೆ ಪ್ರತಿ ಒಂದು 5-10 ವರ್ಷಕ್ಕೆ ಮುಂಚೆ ಒಂದು ಹೊಸ ಯುವಕರ ಸೇರ್ಪಡೆ ಆಗ್ತದೆ 18 ವರ್ಷಕ್ಕೆ. ಅವರಿಗೆ ಒಂದು ಅರಿವು ಉಂಟು ಮಾಡಬೇಕು. ವಿಚಿತ್ರವಾದ ಭಯ ಇರ್ತದೆ, ರಕ್ತ ಕೊಟ್ರೆ ಏನೋ ಆಗತ್ತೆ, ನೋವಾಗ್ಬಿಡುತ್ತೆ, ನಮ್ಗೇನೋ ಕಾಯಿಲೆ ಬಂದ್ಬಿಡ್ಬೋದು. ಆಮೇಲೆ ರಕ್ತದಾನದ ಮಹತ್ವ, ಆಮೇಲೆ ಬಹಳ ಮುಖ್ಯವಾದ್ದು ಅಂದ್ರೆ ಮೌಲ್ಯಯುತವಾದ ಒಂದು ಬದುಕನ್ನು ಹೆಂಗ್ ಬದುಕೋದು ಅಂತ. ನಮ್ಮ ದೇಶದಲ್ಲಿ ಮೂಲವಾದ ಒಂದು ಅಂದ್ರೆ ತ್ಯಾಗೈನೈಕ ಮನುಷ್ಯಾಣಂ ಅಂತ. ತ್ಯಾಗ ಮಾಡಿದಾಗ್ಲೇ ನೀವು ಮನುಷ್ಯತ್ವದ ನಿಜವಾದ ಮನುಷ್ಯರಾಗ್ತೀರಾ ಅಂತ. ಆದ್ರಿಂದ ರಕ್ತದಾನದ ಒಂದು ಇದು ಮಾಡಿ ಒಂದು 4-5 ಜನಕ್ಕೆ ಜೀವ ಉಳಿಸ್ತೀರಾ, ಅದರಿಂದ ಇಷ್ಟು ಉಪಯೋಗ ಇದೆ ಅಂತ ಹೇಳಿ. ಆಮೇಲೆ ರಕ್ತದಾನ ಬಹಳ ಮುಖ್ಯವಾದ್ದು ಅಂದ್ರೆ ರಕ್ತ ಇನ್ನೆಲ್ಲೂ ಸಿಕ್ಕಲ್ಲ. ಆರ್ಟಿಫಿಷಿಯಲ್ ಆಗಿ ಏನೇನೋ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಕಿಡ್ನಿ ಮಾಡಿದ್ದಾರೆ, ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಆದ್ರೆ ರಕ್ತ ಮಾತ್ರ ಆರ್ಟಿಫಿಷಿಯಲ್ ಮಾಡಕ್ಕೆ ಯಾವ ಫ್ಯಾಕ್ಟ್ರಿ ಆಗ್ಲಿ, ಯಾವುದೇ ನದಿ ಇದಾಗ್ಲಿ, ಯಾವುದೇ ಒಂದು ಪ್ಲಾಂಟ್ ಇಂದ ಆಗ್ಲಿ ಇನ್ನೂ ಕಂಡುಹಿಡಿಯಲಿಕ್ಕಾಗಿಲ್ಲ. ರಕ್ತ ಬರೋದು ಮನುಷ್ಯರ ಮೂಲಕ. ಅವರ ಒಂದು ಒಳ್ಳೆಯ ಮನಸ್ಸಿನ ಒಂದು ತ್ಯಾಗದ ಒಂದು ಇದರಿಂದ ಸಂತೋಷವಾಗಿ ಕೊಡೋ ಒಂದು ರಕ್ತ, ಶುದ್ಧವಾದ ರಕ್ತದಿಂದ ಒಂದು 4-5 ಜನಕ್ಕೆ ಉಪಯೋಗ ಆಗತ್ತೆ ಒಂದು ಪರಿಜ್ಞಾನ ಬಂದಾಗ ಮನುಷ್ಯ ಮುಂದೆ ಬಂದು ಕೊಡ್ತಾನೆ. ಈ ಒಂದು ಸಾಮಾಜಿಕ ಬದ್ಧತೆ, ಧೈರ್ಯ ಮತ್ತು ತ್ಯಾಗ ಮನೋಭಾವ ಯುವಕರಲ್ಲಿ ನಾವು ಮೂಡಿಸಿ ಇದನ್ನ ನಾವು ಒಂದು ಪ್ರಚಾರ ಮಾಡಿದ್ರೆ ಹೆಚ್ಚು ಜನ ಮುಂದೆ ಬಂದು ರಕ್ತದಾನ ಮಾಡ್ತಾರೆ. ಖಂಡಿತ ಸರ್. ಸರ್, ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಕೆಲವರಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ. ಅಂದ್ರೆ ನಾವು ರಕ್ತ ಕೊಟ್ಟಾಗ ತುಂಬಾ ದಪ್ಪ ಆಗ್ತೀವಿ, ಬೇರೆ ತರ ಈ ತರದಲ್ಲಿ ಏನು ಸರ್ ಈ ಒಂದು ತಪ್ಪು ಕಲ್ಪನೆಗಳು? ಸಾಧ್ಯನೇ ಇಲ್ಲ. ಇದೆಲ್ಲ ಇದು ಮಿತ್ಸ್ ಅಂತ ಹೇಳ್ತೀವಿ. ಕೆಲವ್ರಿಗೆ ಏನಂದ್ರೆ ತುಂಬಾ ಸುಸ್ತಾಗ್ಬಿಡುತ್ತೆ. ಅಲ್ಲ, ಸಾಧ್ಯನೇ ಇಲ್ಲ. ರಕ್ತದಾನ ತಗೊಂಡು 15 ನಿಮಿಷ ನೀವು ರೆಸ್ಟ್ ತಗೊಂಡ್ರೆ ಪೂರ್ಣ ಚೆನ್ನಾಗ್ ಆಗ್ತೀರಾ, ನೀವು ಮೊದ್ಲಿದ್ದಂಗೆ ಆಗ್ಬಿಡ್ತೀರಾ. ಒಂದು
ಎರಡನೇದಾಗ ತುಂಬಾ ನೋವಾಗುತ್ತೆ ಅಂತ ಭಯ. ಏನೂ ಆಗಲ್ಲ, ನೀವು ಸಾಮಾನ್ಯವಾಗಿ ಜ್ವರ ಬಂದಾಗ ಒಂದು ಇಂಜೆಕ್ಷನ್ ತಗೋತಿರಲ್ಲ, ಅಷ್ಟು ಮಾತ್ರ ಆಗುತ್ತೆ, ಅದರಿಂದ ನೋವಿಗೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ಕೆಲವ್ರಿಗೆ ಏನಾಗಿದೆ, ಏನೇನೋ ಕಾಯಿಲೆಗಳು ಬಂದ್ಬಿಡುತ್ತೆ ಅಂತ. ಅದು ಖಂಡಿತ ಇಟ್ಕೊಳ್ಬೇಡಿ. ನಾವು ಯಾವಾಗ್ಲೂ ಫುಲ್ಲಿ ಸ್ಟರೈಲ್ ನೀವು ಬ್ಯಾಗ್ ಯೂಸ್ ಮಾಡ್ತೀವಿ. ಆ ನೀಡ್ಲು ಕೂಡ ನಿಮ್ಮ ಎದುರುಗಡೆನೆ ತೆಗೆದು ತೋರ್ಸಕ್ಕಾಗತ್ತೆ. ಎಲ್ಲ ಸ್ಟರೈಲ್, ಒಳ್ಳೆ ಅಥೆಂಟಿಕೇಟೆಡ್, ಒಳ್ಳೆ ಕಂಪ್ನಿ ಬ್ಯಾಗ್ಗಳೀಗ. ಮೊದ್ಲಿನ ತರ ಅಲ್ಲ. ಮೊದ್ಲಾದ್ರೆ ಬಹಳ ಹಿಂದೆ ಬಾಟಲ್ ತಗೋತಾ ಇದ್ವಿ, ಸ್ಟರ್ಲೈಸ್ ನಾವೇ ಮಾಡ್ಬೇಕಿತ್ತು. ಈಗ ಹಂಗಿಲ್ಲ. ಒಳ್ಳೆ ರೆಕಗ್ನೈಸ್ಡ್ ಲೈಸೆನ್ಸ್ಡ್ ಲ್ಯಾಬ್ಗಳಲ್ಲಿ ಫುಲ್ಲಿ ಸೈಂಟಿಫಿಕಲಿ ತಯಾರಾದ ಬ್ಲಡ್ ಬ್ಯಾಗ್ಸ್ ಇರುತ್ತೆ, ಒಳ್ಳೆ ಸ್ಟರ್ಲೈಸ್ಡ್ ನೀಡಲ್ಸ್ ಇರುತ್ತೆ, ಎಲ್ಲ ಫ್ರೆಶ್ ಆಗಿರುವಂತದ್ದು. ಅದರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಆಮೇಲೆ ಇನ್ ಕೆಲವ್ರಿಗೆ ಏನಂದ್ರೆ ತುಂಬಾ ಟೈಮ್ ತಗೊಳತ್ತೆ ಅಂತ. ಟೈಮ್ ಏನು ಇಲ್ಲ, ರಕ್ತದಾನ ಮಾಡಿ ಎಲ್ಲ ಒಂದು ಪ್ರೊಸೀಜರ್ ಕೇವಲ ಒಂದು 20 ನಿಮಿಷ, ಹೆಚ್ಚು ಅಂದ್ರೆ ಅಷ್ಟರಲ್ಲಿ ಮುಗ್ದೋಗುತ್ತೆ. ನೀವು ಕೊಟ್ಬಿಟ್ಟು ಆರಾಮಾಗಿ ಹೋಗ್ಬೋದು. ಇದರಿಂದ ಭಯ ಪಡಬೇಕಾಗಿಲ್ಲ. ಇದೆಲ್ಲ ಏನು ಯಾರ್ಯಾರೋ ಹೇಳಿದ್ ಕೇಳಬೇಡಿ. ಧೈರ್ಯವಾಗಿ ಮುಂದೆ ಬಂದು ಒಂದ್ಸರಿ ನೋಡಿ, ಆಮೇಲೆ ರಕ್ತದಾನ ಮಾಡಿ, ಜೊತೆಗೆ ಇನ್ನೊಂದಿಬ್ಬರನ್ನು ಕರ್ಕೊಂಡು ಬನ್ನಿ ಮುಂದೆ. ಸರ್, ಈ ಮಧುಮೇಹ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ಇನ್ನಿತರ ಏನಾದ್ರು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ರಕ್ತದಾನ ಮಾಡಬಹುದಾ, ಹೇಗೆ ಸರ್? ಮಧುಮೇಹ, BP ಎಲ್ಲ ಇರೋರು, ಕಂಟ್ರೋಲ್ ಇದ್ದವ್ರಿಗೆ ಬ್ಲಡ್ ತಗೊಳ್ಬಹುದು. ಆದ್ರೆ ಸಾಮಾನ್ಯ ಕ್ಯಾಂಪ್ಗಳಲ್ಲಿ ನಾವು ಅವಾಯ್ಡ್ ಮಾಡ್ತೇವೆ. ಯಾಕೆಂದ್ರೆ ಅವ್ರು ಸ್ವಲ್ಪ ಏನಾದ್ರು ಇದಾದಾಗ ತಕ್ಷಣ ಮಾಡಕ್ ಇದು ಮಾಡಲ್ಲ. ರಕ್ತದಾನ ಕೇಂದ್ರಗಳಲ್ಲಿ ಡಯಾಬಿಟೀಸು ಕಂಟ್ರೋಲ್ ಇದ್ದವರು ರಕ್ತದಾನ ಮಾಡ್ಬೋದು, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಸರ್, ರಕ್ತದಾನ ಮಾಡಿದ ತಕ್ಷಣದಲ್ಲಿ ಅವ್ರ ಕೆಲಸಕ್ಕೆ ಹೋಗಬಹುದಾ, ಹೇಗೆ ಸರ್? ತಕ್ಷಣ ಅಂದ್ರೆ ಇದು ರಕ್ತದಾನ ಮಾಡಿದವರು ಡೆಸ್ಕ್ ವರ್ಕ್ ಮಾಡೋರು, ಆಫೀಸ್ ವರ್ಕ್ ಮಾಡೋರೆಲ್ಲ ಹೋಗ್ಬೋದು. ಸಾಮಾನ್ಯ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡ್ಬಿಟ್ರೆ ಏನ್ ಕೆಲಸ ಮಾಡ್ಬೋದು. ಆದ್ರೆ ತುಂಬಾ ಸ್ಟ್ರೀನಸ್ ಎಕ್ಸಸೈಸು, ತುಂಬಾ ಲಾಂಗ್ ಡ್ರೈವ್ ಮಾಡೋದು, ಆಮೇಲೆ ಬಾರಾಗಿರೋ ಎತ್ತುವಂತ ಕೆಲಸ ಮಾಡೋದು, ಇಂಥದನ್ನ ಒಂದು 12 hours ಅವಾಯ್ಡ್ ಮಾಡೋದು ಒಳ್ಳೇದು ಅಷ್ಟೇ. ಆ ಥರದವ್ರು. ಸರ್, ಈ ಒಂದು ಅಪರೂಪದ ರಕ್ತದ ಗುಂಪು ಹೊಂದಿರ್ತಕ್ಕಂಥವ್ರು ಏನ್ ಮಾಡ್ಬೇಕು? ಸಾಮಾನ್ಯವಾಗಿ ಕೆಲವೊಂದು ರಕ್ತದ ಗುಂಪುಗಳು ಸಿಗೋದು ಬಹಳ ರೇರು. ಅಪರೂಪದ ರಕ್ತದ ಗುಂಪು ಇದ್ರೆ ಸಾಮಾನ್ಯ ಏನಾಗುತ್ತೆ, ಕಾಯಿಲೆ ಬರ್ಬೇಕಷ್ಟೇ. ಕಾಯಿಲೆ ಬಂದಾಗ ಯೋಚನೆ ಮಾಡ್ಬೇಕಷ್ಟೇ. ನಿಮ್ಗೆ ತುಂಬಾ ಅಪರೂಪ ಆದ್ರೆ, ಆತರ ಮಕ್ಕಳಿದ್ದಾರೆ ಕೆಲವರು, ಏನಂದ್ರೆ ಹಿಮೋಫಿಲಿಯಾ, ಥ್ಯಾಲಿಸೀಮಿಯಾ ಎಲ್ಲ ಆದವರು, ಅದೇನಾಗುತ್ತೆ, ನೀವು ನಿಮ್ಗೆ ಏನಾದ್ರು ಕಾಯಿಲೆ ಇದ್ದು ರಕ್ತದ ಅವಶ್ಯಕತೆ ಇದ್ರೆ ರಕ್ತದಾನ ಕೇಂದ್ರದಲ್ಲಿ ನಿಮ್ಮ ಹೆಸರು ನೋಂದಾಯಿಸ್ಬಿಟ್ಟು ನಿಮ್ಗೆ ಯಾವಾಗ ಬೇಕಾಗುತ್ತೆ ರಕ್ತ ಅಂತ ಮೊದಲೇ ಹೇಳಿದ್ರೆ, ಎಲೆಕ್ಟಿವ್ ಸರ್ಜರೀಸ್ ಅಂತ ಇರುತ್ತೆ. ಏನಾದ್ರು ಇಂಥವ್ರು ಪ್ರಾಬ್ಲಮ್ ಬರೋದು ಯಾವಾಗ ಅಂದ್ರೆ, ಏನಾದ್ರು ಆಪರೇಷನ್ ಆದಾಗ, ಸಾಮಾನ್ಯ ಎಮರ್ಜೆನ್ಸಿ ಆದಾಗ್ಲೂ ಹೆಂಗೋ ಇದಾಗುತ್ತೆ. ಎಲೆಕ್ಟಿವ್ ಸರ್ಜರೀಸ್ ಎಲ್ಲ ಆದಾಗ ಒಂದು ರಕ್ತದಾನ ಕೇಂದ್ರಕ್ಕೆ ಹೋಗಿ ನಿಮ್ಮ ಗ್ರೂಪ್ ಕೊಟ್ಬಿಟ್ಟು ನಿಮ್ಮ ಡಾಕ್ಟರ್ಗೂ ಹೇಳಿ ಆ ತರ ಡೋನರ್ಸ್ ಹುಡುಕ್ಬಿಟ್ಟು ಅವಾಗ ನಿಮ್ಗೆ ಅವಶ್ಯಕತೆ ಇರೋ ರಕ್ತನ ತರಿಸಿ ರೆಡಿ ಮಾಡ್ಕೋಬಹುದು. ಅದರಿಂದ ಭಯ ಪಡಬೇಕಾಗಿಲ್ಲ. ಕಾಯಿಲೆ ಬಂದ್ರೆ ಮಾತ್ರ, ಅದು ರಕ್ತ ಬೇಕಾಗಿರುವಂತ ಕಾಯಿಲೆ ಬಂದ್ರೆ ಅಥವಾ ರಕ್ತ ಬೇಕಾಗಿರುವಂತ ಸರ್ಜರಿ ಬಂದಾಗ ಮಾತ್ರ ತೊಂದರೆ ಆಗೋದು. ಅವಾಗ ಡಾಕ್ಟರ್ಗಳು ಆಮೇಲೆ ರಕ್ತದಾನ ಕೇಂದ್ರ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಸಾಮಾನ್ಯ ಹೆಲ್ಪ್ ಆಗತ್ತೆ. ಬಟ್ ವೆರಿ ರೇರ್ ಇದ್ದಾಗ ನಾವು ರಕ್ತ ಇಲ್ದಿರನೇ ಸರ್ಜರಿ ಹೆಂಗ್ ಮಾಡಬಹುದು ಅನ್ನೋ ಒಂದು ಆವಿಷ್ಕಾರಗಳು ಆಗಿದೆ ಈಗ. ಮೊದಲೆಲ್ಲ 10 grams ಇದ್ರೆ ಬ್ಲಡ್ ಕೊಟ್ಟು ಸಿಸೇರಿಯನ್ ಮಾಡ್ತಾ ಇದ್ರು. ಈಗ 8 grams ಇದ್ರೂ ಬ್ಲಡ್ ಇಲ್ದ್ರನೆ ಸಿಸೇರಿಯನ್ ಮಾಡ್ತಾ ಇದ್ದಾರೆ. ಆ ರೀತಿ ಹಂತಕ್ಕೆ ಬರ್ತಾ ಇದೆ. ನಮ್ಮ ಸರ್ಜರಿನೂ ತುಂಬಾ ಮುಂದುವರೆದಿದೆ. ಮುಂದೆ ರೋಬೋಟಿಕ್ ಸರ್ಜರೀಸ್ ಆಗ್ತಾ ಇದೆ. ಅಂದ್ರೆ ತುಂಬಾ ಕಡಿಮೆ ರಕ್ತದ ಒಂದು ವೇಸ್ಟೇಜ್ ಆಗ್ಬಿಟ್ಟು ಸರ್ಜರಿ ಮಾಡುವಂಥದ್ದು. ಆ ರೀತಿ ಪ್ರಯತ್ನಗಳು ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಗಾಬರಿ ಆಗ್ಬೇಕಾಗಿಲ್ಲ. ಸರ್ಜರಿ ಏನಾದ್ರು ಬೇಕಾದ್ರೆ ರಕ್ತದಾನ ಕೇಂದ್ರದಲ್ಲಿ ಹೋದ್ರೆ ನಿಮಗೆ ಬೇಕಾದ ಒಂದು ರಕ್ತ ವ್ಯವಸ್ಥೆ ಮಾಡ್ಕೊಳ್ಳಿ. ಸರ್, ಈ ಒಂದು ವಿಶ್ವ ರಕ್ತದಾನಿಗಳ ಒಂದು ಇದೇ ಜೂನ್ ತಿಂಗಳ 25ನೇ ತಾರೀಕು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಸರ್. ಸೊ ಈ ಒಂದು ಶಿಬಿರದ ಕುರಿತು ರಕ್ತದಾನಿಗಳಿಗೆ ತಾವು ಏನ್ ಸಲಹೆಗಳನ್ನ ನೀಡಲು ಬಯಸ್ತೀರಾ ಸರ್? ಹೆಲ್ತಿ ಡೋನರ್ ಆಗಿ ಮುಂದೆ ಬನ್ನಿ, ನೀವು ಬನ್ನಿ, ಜೊತೆಗೆ ಇನ್ನೊಬ್ರನ್ನು ಕರ್ಕೊಂಡು ಬನ್ನಿ. ಕಳೆದ ಸಾರಿ ಯಾರ್ಯಾರು ರಕ್ತದಾನ ಮಾಡಿದ್ರು ಅವರು ಇನ್ನೊಬ್ರನ್ನು ಮೋಟಿವೇಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಇದ್ರ ಬಗ್ಗೆ ಅರಿವು ಹೆಚ್ಚಾಗುತ್ತೆ. ಇನ್ನೂ ಹೆಚ್ಚಾಗಿ ನಮಗೆ ಇಲ್ಲ ಏನಾಗ್ತಾ ಇದೆ, ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲೇ ನಮಗೆ ತಿಂಗಳಿಗೆ 40 ಯೂನಿಟ್ ಬ್ಲಡ್ ಬೇಕಾಗ್ತದೆ. ಆದ್ರೆ ನಮಗೆ ಸಿಗ್ತಾ ಇರೋದೇ 25ರಿಂದ 30 ಸಿಗ್ತಾ ಇದೆ. ನಾವು ಏನಿದ್ರು KR ಹಾಸ್ಪಿಟಲ್ ಇಂದ ತರಿಸ್ಕೊಳ್ಬೇಕು. ಅದರಿಂದ ನಮಗೆ ರಕ್ತದ ಶಾರ್ಟೇಜು. ಇಲ್ಲಿ ನೀವು ರಕ್ತದಾನ ಮಾಡಿದ್ದನ್ನೆಲ್ಲ ನಾವು KR ಹಾಸ್ಪಿಟಲ್ ಕೊಡ್ತೀವಿ. ಈ ಪ್ರೋಸೆಸಿಂಗ್ ಎಲ್ಲ KR ಹಾಸ್ಪಿಟಲ್ ರಕ್ತದಾನ ಕೇಂದ್ರದಲ್ಲಿ ಆಗುತ್ತೆ. ಅವರಿಂದ ನಮಗೆ ಬರಬೇಕು. ಆದ್ರಿಂದ ಇಲ್ಲಿ ಸ್ಥಳೀಯವಾಗಿರೋರು ನೀವು ಹೆಚ್ಚು ರಕ್ತ ಕೊಟ್ಟಷ್ಟು ನಾವು ಇನ್ನು ಹೆಚ್ಚಿನ ಸೇವೆ ಮಾಡಬಹುದು.
ಭಾಳ ಕಷ್ಟ. ಈಗ ಕಳೆದ ಒಂದು ತಿಂಗಳಲ್ಲಿ ಭಾಳ ಕಷ್ಟ ಆಗ್ಬಿಡ್ತು ನಮಗೆ. ಒಂದು 10 ಬಾಟ್ಲ್ ಎಕ್ಸ್ಟ್ರಾ ಬೇಕಾಗಿತ್ತು. ಭಾಳ ಕಷ್ಟಪಟ್ಟು ನಮ್ಮ ಟೆಕ್ನಿಷಿಯನ್ಸ್ನ ಕಳಿಸಿ ಅರ್ಜೆಂಟ್ ಸರ್ಜರಿಗೆ ಕೇಳಿಕೊಂಡು, ಅಲ್ಲೂ ಇರಬೇಕು, ನಾವು ಕೇಳಿದ ತಕ್ಷಣ ಸಿಕ್ಕೋದಿಲ್ಲ. ಆದ್ರಿಂದ ನೀವು ಹೆಚ್ಚು ನಮಗೆ ರಕ್ತದಾನ ಕೊಟ್ಟಷ್ಟು ಸ್ಥಳೀಯದವರು ನಾವು ಅಲ್ಲಿ ಅವರಿಂದ ಹೆಚ್ಚು ಡಿಮ್ಯಾಂಡ್ ಮಾಡಿ ತಂದು ಎಲ್ಲ ಬೇಕಾದಕ್ಕೆ ಇಲ್ಲಿ ಅವಶ್ಯಕತೆ ಇರೋರಿಗೆ ಕೊಡ್ಲಿಕ್ಕೆ ಸಹಾಯ ಮಾಡ್ಬೋದು ಅಂತ ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಸೊ ಈಚ್ ಒನ್ ಬ್ರಿಂಗ್ ಒನ್ ಡೋನರ್, ಈಚ್ ಡೋನರ್ ಬ್ರಿಂಗ್ ಒನ್ ಡೋನರ್, ದಟ್ ಶುಡ್ ಬಿ ದಿ ಪಾಲಿಸಿ. ಹೋದ್ ಸರಿ ಅವರು ಯಾರು ರಕ್ತದಾನ ಮಾಡಿದ್ರು ನೀವು ಇನ್ನೊಬ್ರನ್ನ ಕರ್ಕೊಂಬನ್ನಿ ಈ ಸರಿ ಅಂತ ಕೇಳ್ಕೊಳ್ತಾ, ನೀವು 25ನೇ ತಾರೀಕು ನೀವು ಬನ್ನಿ, ಎಲ್ಲ ಯುವಕರನ್ನು ಕರ್ಕೊಂಡು ಬನ್ನಿ, ನೀವು ಅರಿವು ಮೂಡಿಸಿ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಒಂದು ಅರಿವು ಮೂಡಿಸಿ ಧೈರ್ಯ ತುಂಬಿ ಕರ್ಕೊಂಡ್ಬನ್ನಿ ಅಂತ ನಾನು ಕೇಳ್ಕೊಡ್ತೇನೆ. ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶ್ವ ರಕ್ತದಾನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ರಕ್ತದಾನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಮತ್ತು ಇದರಿಂದ ಏನೇನು ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ವಿವರವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು, ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನದ ದಿನದ ಒಂದು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಗಣೇಶ್ ಸರ್ ಅವರು. ಹಾಗೆ ಮತ್ತೊಮ್ಮೆ ಕೂಡ ತಮಗೆ ಇದೇ ತಿಂಗಳ ಜೂನ್ 25ನೇ ತಾರೀಕು ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ವಿಶ್ವ ರಕ್ತದಾನದ ಕುರಿತು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ರಕ್ತದಾನಿಗಳು ತಮ್ಮ ಸ್ವಯಂ ಪ್ರೇರಿತ ದೃಷ್ಟಿಯಿಂದ ಅಥವಾ ಇನ್ನೊಬ್ಬರಿಗೆ ಒಂದು ಜೀವ ಉಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ 18 ವರ್ಷ ಮೇಲ್ಪಟ್ಟವರು, ಆರೋಗ್ಯವಂತ ಯುವಕರು, ಯುವತಿಯರು ಹಾಗೂ ಪ್ರತಿಯೊಬ್ಬರು ಕೂಡ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮತ್ತೊಂದು ಜೀವಕ್ಕೆ ಆಶ್ರಯ ಆಗಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಇದೇ ತಿಂಗಳ ಒಂದು 25ನೇ ತಾರೀಕು ನಡೀತಕ್ಕಂಥ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.